ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಅನುವಾದ: ಹೊರಗಿನ ವಿಷಯಗಳಲ್ಲಿ ಆಸಕ್ತಿರಹಿತವಾದ ಅಂತಃಕರಣವುಳ್ಳ ಸಾಧಕನು ಆತ್ಮನಲ್ಲಿ ಸ್ಥಿತವಾದ ಯಾವ ಧ್ಯಾನಜನಿತವಾದ ಸಾತ್ವಿಕ ಆನಂದವಿದೆಯೋ ಅದನ್ನು ಪಡೆಯುತ್ತಾನೆ. ಅನಂತರ ಆ ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಧ್ಯಾನರೂಪವಾದ ಯೋಗದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯವಾದ ಆನಂದವನ್ನು ಅನುಭವಿಸುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈ ರೀತಿ ಎಲ್ಲ ಬ್ರಹ್ಮನಲ್ಲಿ ಸ್ಥಿತನಾಗಿರುವಂತಹ ಪುರುಷನ ಲಕ್ಷಣಗಳನ್ನೆಲ್ಲ ಹೇಳ್ದ. ಈಗ ಇಂಥ ಒಂದು ಸ್ಥಿತಿಯನ್ನು ಪಡ್ಕೊಳ್ಳುವಂಥ ಸಾಧನೆ ಮತ್ತು ಅದರ ಫಲದ ಬಗ್ಗೆ ನಮಗೆ ಜಿಜ್ಞಾಸೆ ಬರುತ್ತಲ್ವ, ಅದಕ್ಕೋಸ್ಕರನೇ ಆ ವಿಷಯದ ಬಗ್ಗೆ ಈಗ ಹೇಳ್ತಾನೆ. ಏನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ? ಹೊರಗಡೆ ವಿಷಯಗಳಲ್ಲಿ ಆಸಕ್ತಿ ರಹಿತವಾಗಿರುವಂತಹ ಅಂತಃಕರಣ ಇರುವಂತಹ ಸಾಧಕ. ಅಂದರೆ ಈಗ ನಾವು ಹೊರಗಡೆ ಬೇಕಾದಷ್ಟು ಆಸಕ್ತಿಗಳನ್ನು ಇಟ್ಕೊಂಡಿದ್ದೀವಲ್ವ. ಹೊರಗಡೆ ಏನಾದರೂ ನೋಡಿದ್ರೆ ಸಾಕು ಅದು ಬೇಕು ಅಂತ ಹೇಳೋದು, ಕಣ್ಣಿಗೆ ಏನು ಬೇಕೋ ಅದು ಇಷ್ಟ ಆದರೆ ಅದನ್ನು ಪಡ್ಕೋಬೇಕು ಅನ್ನುವಂಥದ್ದು. ಈ ರೀತಿ ನಮಗೆ ಏನೇನೋ ವಿಷಯಗಳಲ್ಲಿ ಆಸಕ್ತಿ ಇದೆ. ಆದರೆ ಯಾರು ಹೊರಗಡೆ ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿ ಅಂಥ ಅಂತಃಕರಣ ಯಾರಲ್ಲಿರುತ್ತೋ ಅವನು ಆತ್ಮನಲ್ಲಿ ಸ್ಥಿತವಾಗಿರುವಂಥ, ಅಂದರೆ ಆತ್ಮನಲ್ಲಿ ಯಾವಾಗ ಅವನ ಮನಸ್ಸು ಸ್ಥಿತವಾಗಿರುತ್ತೋ ಅದರಿಂದ ಒಂದು ಆನಂದ ಅನ್ನೋದು ಸಿಗುತ್ತೆ. ಈಗ ಹೊರಗಡೆದನ್ನು ಬಿಟ್ಟು ಅಂತಃಕರಣ ಶುದ್ಧವಾಗಿ ಆಸಕ್ತಿ ಎಲ್ಲ, ಅವನು ಹೊರಗಡೆ ಆಸಕ್ತಿಗಳನ್ನೆಲ್ಲ ಬಿಟ್ಟುಬಿಟ್ಟಿರ್ತಾನೆ. ಅವನೇನು ಮಾಡ್ತಾನೆ? ಆತ್ಮನಲ್ಲೇ ಸ್ಥಿತನಾಗಿರ್ತಾನೆ. ಆ ಆತ್ಮನಲ್ಲೇ ಸ್ಥಿತನಾಗಿರುವಂಥ ಕಾರಣದಿಂದ ಧ್ಯಾನ ಸದಾ ಭಗವಂತನ ಚಿಂತನೆಯಲ್ಲೇ ಇರುವಂಥದ್ದು. ಆ ಧ್ಯಾನ ಜನಿತವಾದಂತಹ, ಈಗ ನೋಡಿ, ಈ ಧರ್ಮಗ್ರಂಥಗಳನ್ನು ಸದಾ ನಾವು ಕೇಳ್ತಾ ಇರೋದು ಕೂಡ ಒಂದು ಧ್ಯಾನನೇ ಅಲ್ವಾ. ಆ ಕೇಳೋದ್ರಿಂದ ನಾವು ಭಗವಂತನಲ್ಲೇ ಮುಳುಗಿರ್ತೀವಿ. ಯಾವಾಗ ನಾವು ನಿಜವಾಗ್ಲೂ ಗಮನವಿಟ್ಟು ನಮ್ಮ ಮನಸ್ಸನ್ನೆಲ್ಲ ಅಲ್ಲೇ ಇಟ್ಟು ಕೇಳ್ತೀವೋ, ಶ್ರದ್ಧಾಭಕ್ತಿಯಿಂದ ಕೇಳ್ತೀವೋ, ಪ್ರೀತಿಯಿಂದ ಕೇಳ್ತೀವೋ, ಆಗಿದೆಲ್ಲ ಆಗುವಂಥದ್ದು. ಯಾವುದೋ ಒಂದು ಕಾಟಾಚಾರಕ್ಕೆ ಕೇಳೋದು ಅಥವಾ ಇನ್ನೇನೋ ಕೆಲಸ ಮಾಡ್ಕೊಂಡು ನಾನು ಇದನ್ನು ಕೇಳ್ತೀನಿ, ಆ ರೀತಿಯಲ್ಲ. ಕಣ್ಣು ಮುಚ್ಕೊಂಡು ಬರೀ ಆ ಶಬ್ದಗಳನ್ನು ಕೇಳಿಸ್ಕೊಳ್ತಾ ಇರಬೇಕು. ನಾವು ಹೇಗೆ ಕೇಳ್ತೀವೋ ಅದೆಲ್ಲ ನಮ್ಗೆ ಆ ರೀತಿ ಅನುಭವ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆತ್ಮನಲ್ಲೇ ಸ್ಥಿತವಾಗಿರುವಂಥ ಸಾಧಕ ಆ ಧ್ಯಾನದಿಂದ ಜನಿತವಾದಂತಹ ಒಂದು ಸಾತ್ವಿಕ ಆನಂದ ಏನಿದೆಯೋ ಅದನ್ನು ಪಡ್ಕೊಳ್ತಾನೆ. ನೋಡಿ, ಈ ಸಾತ್ವಿಕ ಆನಂದ ಅನ್ನೋದಿದೆಯಲ್ಲ, ಇದರ ಅನುಭವ ಯಾರ್ಯಾರಿಗಾಗಿದೆಯೋ ಗೊತ್ತಿಲ್ಲ ನನಗೆ. ಈ ಧರ್ಮಗ್ರಂಥಗಳನ್ನು ಕೇಳಬೇಕಾದ್ರೆ ಬೇಕಾದಷ್ಟು ಇದರ ಅನುಭವ ಆಗುತ್ತೆ. ಆದರೆ ನಾವು ಹೇಗೆ ಕೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಈ ಆತ್ಮನಲ್ಲಿ ಸ್ಥಿತವಾಗಿರುವಂಥ ಧ್ಯಾನಜನಿತವಾದಂಥ ಸಾತ್ವಿಕ ಆನಂದವನ್ನು ಅಂಥ ಒಬ್ಬ ಮನುಷ್ಯ ಪಡ್ಕೊಳ್ತಾನೆ. ಯಾರು ಹೊರಗಡೆ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಅವನ ಅಂತಃಕರಣದಿಂದ ಶುದ್ಧವಾಗಿ ಭಗವಂತನನ್ನೇ ಧ್ಯಾನಿಸ್ತಾ ಇರ್ತಾನೋ, ಸದಾ ಆತ್ಮನಲ್ಲೇ ಸ್ಥಿತವಾಗಿರ್ತಾನೋ ಅಂಥವನಿಗೆ ಮಾತ್ರ ಈ ಆನಂದ ಸಿಗುವಂಥದ್ದು, ಸಾತ್ವಿಕ ಆನಂದ. ಆಮೇಲೆ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪವಾದಂತಹ ಯೋಗದಲ್ಲಿ ಅಭಿನ್ನಾಭಾವದಿಂದ ಸ್ಥಿತನಾಗಿರುವಂತಹ ಮನುಷ್ಯ ಅಕ್ಷಯವಾದ ಆನಂದವನ್ನು ಅನುಭವಿಸ್ತಾನೆ. ಮೊದಲು ಸಾತ್ವಿಕ ಆನಂದ ಸಿಗುತ್ತೆ, ಆಮೇಲೆ ಇದೇ ನಮ್ಮದು ಕಂಪ್ಲೀಟಾಗಿ ಮುಂದುವರಿತಾ ಹೋಯಿತು ಅಂತಂದರೆ ಅಕ್ಷಯವಾದ ಆನಂದ. ಯಾವತ್ತೂ ಅದು ಕ್ಷಯವೇ ಆಗೋದಿಲ್ಲ, ಅಂದರೆ ಅದು ಇಲ್ಲ ಅನ್ನೋ ಹಾಗೆ ಇಲ್ಲ. ಈಗ ಈ ಜಗತ್ತಲ್ಲಿ ನಾವು ಆನಂದ ಸಂತೋಷ ಅಂತ ಏನೇನೋ ಹೇಳ್ತೀವಲ್ವ, ಅದು ನಿಜವಾಗ್ಲೂ ಆನಂದನೇ ಅಲ್ಲ ಅಂತ ಹೇಳ್ತಾರೆ ಧರ್ಮಗ್ರಂಥಗಳಲ್ಲಿ. ಯಾಕೆ ಅಂತಂದರೆ ನೋಡಿ, ಅದು ಒಂದು ಕ್ಷಣ ಇದ್ದಂಗೆ ಅನಿಸತ್ತೆ, ಮುಂದಿನ ಕ್ಷಣದಲ್ಲೇ ನಾವು ಅದರಿಂದ ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಅಲ್ಲಿಗೆ ಆನಂದ ಅನ್ನೋದು ಎಲ್ಲಿ ಸಿಕ್ದಂಗೆ ಆಯ್ತು ನಮಗೆ ಅಲ್ವಾ. ಅದು ನಾವು ಭ್ರಮೆಯಲ್ಲಿರೋದ್ರಿಂದ ನಮ್ಗೆ ಅದು ಆನಂದ ಅಂತ ಅನ್ಸತ್ತಷ್ಟೇ ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಆದರೆ ಯಾರು ಬ್ರಹ್ಮನಲ್ಲೇ ಸ್ಥಿತನಾಗಿರ್ತಾನೋ ಅವನು ಸಾತ್ವಿಕ ಆನಂದವನ್ನು ಅನುಭವಿಸ್ತಾನೆ. ಅದನ್ನು ಅನುಭವಿಸ್ತಾ ಸದಾ ಅವನಲ್ಲೇ ಅಭಿನ್ನಾಭಾವದಿಂದ ಯಾರು ಸ್ಥಿತನಾಗಿರ್ತಾನೋ ಭಗವಂತನಲ್ಲೇ,
ಆಮೇಲೆ ಅವನಿಗೆ ಅಕ್ಷಯವಾದ ಆನಂದ ಅನ್ನೋದು ಸಿಗುತ್ತೆ ಅನ್ನೋದು ಇದರ ಅರ್ಥ. ನೋಡಿ, ಎಲ್ಲ ವಿಷಯಗಳನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತಾನೆ. ಇದನ್ನೆಲ್ಲ ತಿಳ್ಕೊಂಡು ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ ನಾವು ಅದನ್ನು ಕಾರ್ಯರೂಪದಲ್ಲಿ ತರ್ತಾ ಇಲ್ಲ. ಅದರಿಂದ ಈ ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ನಾವು ಅದನ್ನೇ ಮಾಡೋದಿಲ್ಲ, ಕೇಳಿಸ್ಕೊಳ್ಳೋದೇ ಇಲ್ಲ. ಫಸ್ಟು ಕೇಳಿಸ್ಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ, ಅಂದರೆ ಇನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಸುಮ್ಮನೆ ಕೇಳಿಸ್ಕೊಂಡು ಏನು ಮಾಡ್ತೀರಾ? ಏನು ಮಾಡೋದಿಲ್ಲ. ಏನು ಇವಾಗ ಈ ಥರದ್ದು ಮಾಡಬಾರ್ದು ಅಂತ ಹೇಳಿರ್ತಾರೆ, ಈ ಥರದ್ದನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಕೇಳಿಸ್ಕೊಂಡೆ, ಆಯಿತು. ನಾನು ಮಾಡ್ತಾನೇ ಇದ್ದರೆ ಎಲ್ಲಿಂದ ಚೇಂಜ್ ಆಗುತ್ತೆ? ನಾನು ಯಾವುದನ್ನು ಮಾಡಬಾರ್ದು ಅಂತ ಹೇಳಿರ್ತಾರೋ ಅದನ್ನು ಮೊದಲು ನಿಲ್ಲಿಸ್ಬೇಕು. ಯಾವುದನ್ನು ಮಾಡಿ ಅಂತ ಹೇಳಿದಾರೋ ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ನಾನು ಅಳವಡಿಸ್ಕೊಳ್ಬೇಕು. ಆಗ ನಾವು ನಿಜವಾಗ್ಲೂ ಚೇಂಜ್ ಆಗ್ತೀವಿ. ನಮ್ಮಲ್ಲಿ ಇದೆಲ್ಲನೂ ಆಗುತ್ತೆ. ಇಲ್ಲೇನೇನು ಹೇಳ್ತಾ ಇದ್ದಾನೋ ಭಗವಂತ, ಈ ಚೇಂಜಸ್ಗಳೆಲ್ಲ, ಈ ಅನುಭವಗಳೆಲ್ಲ ನಮ್ಮಲ್ಲೂ ಆಗುತ್ತೆ ಯಾವಾಗ ನಾವು ಸರಿಯಾಗಿ ಕೇಳಿಸ್ಕೊಂಡಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.